ನಮಸ್ಕಾರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಆದರ ಆತಿಥ್ಯದ ಬಗ್ಗೆ. ಯಾರ್ಯಾರ ಮನೆಗೆ ಹೋದರೆ ಯಾವ್ಯಾವ ರೀತಿ ಆತಿಥ್ಯವನ್ನು ನಾವು ಸ್ವೀಕರಿಸ್ತೀವಿ, ನಮಗೆ ಯಾವ್ಯಾವ ರೀತಿ ಆತಿಥ್ಯ ಸಿಗುತ್ತೆ. ಹೀಗೆ ನಾವು ನೋಡ್ತಾ ಹೋದಾಗ ಈ ಸಾಫ್ಟ್ವೇರ್ ಇಂಜಿನಿಯರ್ ಮನೆಗೆ ಹೋದರೆ ನಮ್ಗೆ ಯಾವ ರೀತಿ ಆದರ ಆತಿಥ್ಯ ಸಿಗುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಒಂದು 40-50% ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವ್ರ ಮನೆಗೆ ಹೋದಾಗ ಯಾವ ರೀತಿ ಆದರ ಆತಿಥ್ಯ ಸಿಗುತ್ತೆ ನಮಗೆ. ಈಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿ 2 ಫ್ಯಾಷನ್ ಇದೆ. ಒಂದು ನಾಯಿ ಸಾಕೋದು, ಇನ್ನೊಂದು ನಾಯಿ ಇದೆ ಅಂತ ಬೋರ್ಡ್ ಹಾಕೋದು. ನನ್ನ ಪ್ರಕಾರ ನಾಯಿ ಇದೆ ಬೋರ್ಡ್ ಇದೆ ಅಂತಂದರೆ ನಾಯಿ ಇರಲ್ಲ ಅಲ್ಲಿ, ಬೋರ್ಡ್ ಇಲ್ಲ ಅಂದರೆ ನಾಯಿ ಇರುತ್ತೆ. ಇವ್ರ ಮನೇಲೂ ನಾಯಿ ಸಾಕಿದ್ರು. ನನ್ನ ಫ್ರೆಂಡ್ ಒಬ್ಬನಿದ್ದ, ರಾಜೇಶ್ ಅಂತ. ನಮ್ಮ ಪಾಪ ಎಲ್ಲ ಪ್ರೀತಿಯಿಂದ ರಾಜು ರಾಜು ಅಂತ ಕರೆಯೋರು. ಅವನ ಫ್ರೆಂಡ್ ಒಬ್ಬರು ದೊಡ್ಡವರಿದ್ದಾರೆ, ಅವ್ರ ಮನೆಗೆ ನಾನು ಕರ್ಕೊಂಡು ಹೋದ, ಕೆಲಸ ಇದೆ ಅಂಥೇಳಿ. ಅವ್ರ ಮನೆಗೆ ಹೋದ್ವಿ ಇಬ್ಬರು, ನಾನು ನನ್ನ ಫ್ರೆಂಡು ರಾಜು. ಹೋಗಿ ಬೆಲ್ ಮಾಡಿದ್ವಿ. ಹೇಳಿದ್ನಲ್ಲ, ಎಲ್ಲರ ಮನೇಲಿ ನಾಯಿ ಸಾಕ್ತಾರೆ. ಹೋಗಿ ಬೆಲ್ ಮಾಡಿದ ತಕ್ಷಣ ಒಳಗಡೆಯಿಂದ ಒಂದು ಲೇಡಿ ಬಂದರು, ಸಾಫ್ಟ್ವೇರ್ ಇಂಜಿನಿಯರ್, ಕನ್ನಡದವರೇ. ಕನ್ನಡದವ್ರಿಗೆ ಗೊತ್ತಲ್ಲ ನಿಮಗೆ, ಅವರು ಸಾಮಾನ್ಯವಾಗಿ ಕನ್ನಡದವ್ರು ಅಂದರೆ ಅವ್ರು ಇಂಗ್ಲೀಷಲ್ಲೇ ಮಾತಾಡೋದು. ಅವರು ಮನುಷ್ಯರು ಇರ್ಬೋದು, ಅವ್ರಿಗೂ ಇಂಗ್ಲೀಷೇ, ನಾಯಿ ಇರ್ಬೋದು, ಅವರಿಗೂ ಇಂಗ್ಲೀಷಲ್ಲೇ ಮಾತಾಡೋದು. ಹೋಗಿ ಬೆಲ್ ಮಾಡಿದ್ವಿ. ನನ್ನ ಫ್ರೆಂಡು ರಾಜು ಮುಂದ್ಗಡೆ ನಿಂತ್ಕೊಂಡಿದ್ದಾನೆ. ಆ ಲೇಡಿ ಬಂದು ಬಾಗಿಲು ತೆಗೆದ ತಕ್ಷಣ ಪ್ಲೀಸ್ ಕಮ್ ಅಂದ್ಲು, ಕನ್ನಡದವ್ರೆ. ಹೋಗಿ ಒಳಗಡೆ ಕೂತ್ಕೋತಾ ಇದ್ದೀವಿ. ಗುಡುಗಿದ್ಲು ಆ ಲೇಡಿ. ರಾಜು ಸಿಡಾನ್ ಅಂದ್ಲು. ಹಾಂ, ಏನಪ್ಪ ನನ್ನ ಫ್ರೆಂಡು ರಾಜುಗೆ ಸಿಡಾನ್ ಅಂತಾಳ. ಓಕೆ, ಸ್ವಲ್ಪ ಏನೋ ಸಮಾಧಾನ ಮಾಡಿಕೊಂಡು ಕೂತ್ಕೊಂಡ ತಕ್ಷಣ ವಾಟ್ ಯು ವುಡ್ ಲೈಕ್ ಟು ಹ್ಯಾವ್? ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಕೋಕ್, ಪೆಪ್ಸಿ. ಯಾಕೆಂದರೆ ಸಾಫ್ಟ್ವೇರ್ ಅವರಲ್ವಾ, ಅವ್ರು ಸಾಫ್ಟಾಗಿರೋದನ್ನೇ ತಿನ್ನೋರು. ನೋಡಿ, ಬೇರೆಯವರೆಲ್ಲ ತಿನ್ನೋದು ರೊಟ್ಟಿ ಚಪಾತಿ ಸ್ವಲ್ಪ ಗಟ್ಟಿ ತಿಂತಾರೆ. ಇವ್ರದ್ದು ಬನ್ನು, ಬರ್ಗರ್, ಸಾಫ್ಟ್ ಡ್ರಿಂಕ್ಸ್, ಕೋಕ್, ಪೆಪ್ಸಿ. ಅದೇ ವಾಟ್ ಯು ವುಡ್ ಲೈಕ್ ಟು ಹ್ಯಾವ್ ಅಂದರು. ಮತ್ತೆ ನಾನು ನೋ ಥ್ಯಾಂಕ್ಸ್ ಅಂದ್ವಿ. ಅಷ್ಟೊತ್ತಿಗೆ ನಾವು ಬೇಡ ಅಂತ ಹೇಳೋಷ್ಟೊತ್ತಿಗೆ ರಾಜು ಗೆಟ್ ಔಟ್ ಅಂತ. ಹಾಂ, ನಾವು ಬೇಡ ಅಂದದಕ್ಕೂ ಗೆಟ್ ಔಟ್ ಅಂತಾರ, ಏನಪ್ಪ ಇದು ಅಂತ ನನ್ನ ಮನಸ್ಸಲ್ಲೇ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಆ ಲೇಡಿ ಹಗೂರಕ್ಕೆ ಅಲ್ಲೊಂದು ರೂಮ್ ಇತ್ತು, ರೂಮ್ ಒಳಗೆ ಹೋದರು. ರಾಜು ಕಮ್ ಹಿಯರ್ ಅಂದ್ಲು. ಹಾಂ, ರೂಮಿಗೆ ಹೋಗಿ ರಾಜುನ ಕರಿತಾ ಇದ್ದಾರಾ? ನಾನೇನು ಮಾಡಿ ಇಲ್ಲಿ ಕೂತ್ಕೊಂಡು ಅಂದೆ. ಆಮೇಲೆ ಈ ಕಡೆ ನೋಡ್ತಾ ಇದ್ದೀನಿ, ಮತ್ತೆ ಆ ಕಡೆಯಿಂದ ಲೇಡಿ ರಾಜು ಹ್ಯಾವ್ ದಿಸ್ ಬಿಸ್ಕೆಟ್ ಅಂತ. ಅವಾಗ ಅಂದ್ಕೊಂಡೆ, ನಾಯಿ ಹಿಂಗೆ ಹೋಗ್ತಾ ಇತ್ತು. ನಾಯಿನ ಕರಿತಾ ಇರೋದವರು, ನನ್ನ ಫ್ರೆಂಡ್ ರಾಜುನಲ್ಲ. ಹಾಗೆ ಸಮಾಧಾನ ಮಾಡಿಕೊಂಡು ಆಮೇಲೆ ನಮ್ಮ ರಾಜು ಅದೇನೋ ಇಂಗ್ಲೀಷಲ್ಲಿ ಕ್ಯಾಸ್ಪೂಸ್ ಅಂದ. ಒಂದು 5 ನಿಮಿಷ ಹಾಗೆ ಮಾತಾಡಿಕೊಂಡು ಪಿಜ್ಜಾನೂ ಇಲ್ಲ, ಬರ್ಗರ್ ಇಲ್ಲ, ಕಾಫಿ ಇಲ್ಲ, ಟೀ ಇಲ್ಲ, ಮುಗಿಸ್ಕೊಂಡು ವಾಟ್ ಯು ವುಡ್ ಲೈಕ್ ಟು ಹ್ಯಾವ್ ಅಂತಾರೆ. ಕೇಳಕ್ಕೆ ಹೋದರೆ ಆಮೇಲೆ ಐ ವಾಂಟ್ ಟು ಗೋ ಟು ಆಫೀಸ್ ಅರ್ಜೆಂಟ್ಲಿ. ಹಿಂಗೆ ಹೇಳಿ ಕತೆ ಹೇಳಿ ಕಳಿಸ್ಬಿಟ್ರು. ಆಮೇಲೆ ನಾವೆಲ್ಲ ಮಾತಾಡಿಕೊಂಡು ನಮ್ಮ ಪಾಡಿಗೆ ನಾವು ಹೊರಗಡೆ ಬಂದ್ವಿ. ಈ ರೀತಿ ಆತಿಥ್ಯಗಳು ಸಿಗುತ್ತೆ ನನಗೆ. ಹೀಗೆ ನಾವು ನೋಡ್ತಾ ಹೋದಾಗ ನಾವು ಡಾಕ್ಟ್ರು ಮನೆಗೆ ಹೋದರೆ ಯಾವ ರೀತಿ ಆದ ಆತಿಥ್ಯ ಸಿಗ್ಬೋದು ಅಂತ. ಪಾಪ ಅವ್ರದ್ದು ಅಭ್ಯಾಸ ಏನಾಗಿದೆ ಕಾಯಿಲೆ ಅಂತ ಕೇಳೋದೇ ಅವ್ರ ಅಭ್ಯಾಸ. ಡಾಕ್ಟ್ರು ಮನೆಗೆ ಹೋದರೆ ನೀವು ಹೋಗಿ ಕೂತ್ಕೊಂಡ್ರೆ ಸಾಕು. ಹೋಗಿ ಕೂತ್ಕೊಂಡ್ರೆ ಫಸ್ಟ್ ಕೇಳೋದು ಚೆನ್ನಾಗಿದ್ದೀರಾ, ಮತ್ತು ನೀವು ಮೊನ್ನೆ ನಿಮ್ಮ ಫಾದರ್ ಕರ್ಕೊಂಡ್ಬಂದಿರಲ್ಲ, ಅವ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ನೀವು ಲಾಸ್ಟ್ ಇಯರ್ ಅಲ್ವಾ ನೀವು ಕಿಡ್ನಿ ಆಪ್ರೇಷನ್ ಆಗಿದ್ದು? ಕಿಡ್ನಿ ಹೇಗಿದೆ ಈಗ, ಚೆನ್ನಾಗಿದೆಯಾ? ಕಾಫಿ ಟೀ ಸುದ್ದಿ ಮಾತಾಡಲ್ಲ ಫಸ್ಟು. ಆಮೇಲೆ ಲಾಸ್ಟ್ ಟೈಮು ಅಲ್ಲಿ ಇದೆಲ್ಲ ಸಮಸ್ಯೆ ಆಗಿತ್ತಲ್ಲ ನಿಮ್ಮ ಫಾದರ್ಗೆ, ಈಗೆಲ್ಲ ಸಾಲ್ವ್ ಆಗಿದೆಯಾ? ಅಲ್ಲ ಡೈಲಿ ರೂಟೀನ್ ಚೆಕಪ್ಪಿಗೆ ಬರ್ತಾ ಇದ್ರಲ್ಲ, ಹಾಗೆ ಹೀಗೆ ಅಂತೇಳಿ ಕಾಫಿ ಟೀ ಬಗ್ಗೆ ಏನು ಮಾತಾಡೋದಲ್ಲ, ನಿಮ್ಮ ಶರೀರದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ರೂಟೀನ್ ಚೆಕಪ್ ಏನಿದ್ರು ನಮ್ಮ ಹತ್ರನೇ ಬನ್ನಿ ಅಂತಾರೆ. ಆಮೇಲೆ ಕೊನೆಯಲ್ಲಿ ಅಲ್ಲೂ ಒಂದು ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್. ಇನ್ನಷ್ಟು ಇದ್ರ ಬಗ್ಗೆ ಮಾತಾಡೋಣ ಒಂದು ಚಿಕ್ಕ ವಿರಾಮದ ನಂತರ.